ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಸದ್ಯದಲ್ಲಿ ಅವರ ಒಂದು ಮನಸ್ಥಿತಿ ಹೇಗಿದೆ, ಅವರ ಭಾವನೆಗಳು ಏನಿವೆ ನಿಮಗೋಸ್ಕರ ಅನ್ನೋದನ್ನು ನೋಡೋಣ. ಸೊ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ವಿಡಿಯೋ ಜನರಲ್ ಆಗಿರುತ್ತೆ. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಳ್ಳಿ ಅಥವಾ ಅವರನ್ನು 2 ನಿಮಿಷ ವಿಜುವಲೈಸ್ ಮಾಡಿ. ಸೊ ದಟ್ ನಿಮಗೆ ಆ್ಯಕ್ಯುರೇಟಾಗಿ ರೀಡಿಂಗ್ ಅನ್ನೋದು ಸಿಗುತ್ತೆ. ಅವರ ಭಾವನೆಗಳು ಏನಿದೆ, ಅವ್ರು ನಿಮ್ಮ ಜೊತೆ ಮತ್ತೆ ಒಂದಾಗ್ತಾರಾ ಇಲ್ವಾ, ಕಮಿಟ್ಮೆಂಟ್ ಕೊಡ್ತಾರಾ ಕೊಡಲ್ವಾ, ವಿಲ್ ಚೆಕ್ ಇಟ್. ಓಕೆ, ಸೊ ಇಲ್ಲಿ ನಿಮಗೆ ಕೆಲವ್ರಿಗೆ ಬಟರ್ಫ್ಲೈಸ್ ಕಾಣಿಸ್ತಾ ಇದೆ. ಸೊ ಏಂಜಲ್ಸ್ ಕಾಣಿಸ್ತಾ ಇದ್ದಾರೆ. ಸೊ ದಟ್ ಯು ಆರ್ ಪ್ರೊಟೆಕ್ಟೆಡ್. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನ ವಾಚ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸ್ಪೈ ಮಾಡ್ತಾ ಇದ್ದಾರೆ, ನಿಮ್ಮ ಆ್ಯಕ್ಟಿವಿಟೀಸ್ನೆಲ್ಲ ಗಮನಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ನೀವು ಎಲ್ಲೇ ಇದ್ರೂ ಚೆನ್ನಾಗಿದ್ದೀರಾ ಅನ್ನೋ ಒಂದು ತೃಪ್ತಿ ಈ ಒಂದು ಪರ್ಸನ್ಗಿದೆ. ವಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ಒಂದು ಕಮ್ಯುನಿಕೇಷನ್ ಮಾಡ್ಕೋಬೇಕು, ಒಂದು ಬಾಂಡ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಒಂದು ಡೀಪ್ ಆಲೋಚನೆಯಲ್ಲಿ ಈ ಪರ್ಸನ್ ಇದ್ದಾರೆ. ಸಮಥಿಂಗ್ ಅವರ ಒಂದು ಲೈಫ್ ಬಗ್ಗೆ, ಸಮ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಅಥವಾ ಕೆರಿಯರ್ ಬಗ್ಗೆ ಈ ರೀತಿಯ ಒಂದು ಇದರಲ್ಲಿದ್ದಾರೆ. ಆ್ಯಂಡ್ ಮ್ಯಾರೇಜ್ ಕಮಿಟ್ಮೆಂಟ್ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವ್ರದ್ದು ಎಂಗೇಜ್ಮೆಂಟ್ ಆಗಿತ್ತು ಅಂತ ಬರ್ತಾ ಇದೆ. ಬಟ್ ಕಾರಣಾಂತರಗಳಿಂದ ಆ ಎಂಗೇಜ್ಮೆಂಟ್ ಬ್ರೇಕ್ ಆಗಿದೆ ಕೆಲವೊಬ್ಬರಿಗೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಬರ್ತಾನೇ ಇದೆ. ನಿಮ್ಮ ಇಬ್ಬರ ಮಧ್ಯೆ ಕಮ್ಯುನಿಕೇಷನ್ ಆಗುತ್ತೆ ಮತ್ತು ಕಮ್ಯುನಿಕೇಷನ್ ಆಗಲ್ಲ, ಕಮ್ಯುನಿಕೇಷನ್ ಆಗುತ್ತೆ ಮತ್ತು ಆಗಲ್ಲ, ಬ್ಲಾಕ್ ಆಗುತ್ತೆ ಅನ್ಬ್ಲಾಕ್ ಆಗುತ್ತೆ, ಈ ರೀತಿ ತುಂಬ ಆಗ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ತುಂಬ ಕನ್ಫ್ಯೂಸ್ಡ್ ಇದ್ದಾರೆ, ಸ್ಟಕ್ ಎನರ್ಜೀಸಲ್ಲಿದ್ದಾರೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಗೆ ಆ್ಯಕ್ಷನ್ಸ್ ಅನ್ನೋದು ತುಂಬ ಬೇಕು. ರಿಯೂನಿಯನ್ ಆಗಬೇಕು ಅನ್ನೋದು, ಮಾಡ್ಕೋಬೇಕು ಅನ್ನೋದು ತುಂಬ ಇದೆ. ಬಟ್ ಅನ್ವಾಂಟೆಡ್ ಥಿಂಗ್ಸ್ ತಲೆಯಲ್ಲಿ ತುಂಬ ತಗೊಳ್ತಾ ಇದ್ದಾರೆ. ಯಾವುದು ನೆಸೆಸಿಟಿ ಇದೆ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ, ಯಾವುದು ಬೇಡವೋ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೀಲಿಂಗ್ಸ್ ವೈಸ್ ನೋಡೋದಾದರೆ ಈ ಪರ್ಸನ್ಗೆ ತುಂಬ ಅಂದರೆ ತುಂಬ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಬಗ್ಗೆ ತುಂಬ ಕನ್ಸರ್ನ್ ಇದೆ, ಕೇರ್ ಇದೆ. ಮುಂಚೆನೂ ಇವ್ರು ನಿಮಗೆ ತುಂಬ ಕೇರ್ ಕನ್ಸರ್ನ್ಸ್ ತೋರಿಸ್ತಾ ಇದ್ರು. ನೀವು ಎಲ್ಲೇ ಹೋದ್ರೂ ತುಂಬ ವಿಚಾರಿಸ್ಕೊಳ್ತಾ ಇದ್ರು, ಎಲ್ಲಿದೆಯಾ, ಹೇಗಿದೆಯಾ, ರೀಚ್ ಆದ, ಮನೆಗೆ ಹೋದರೆ ರೀಚ್ ಆದ ಇಲ್ಲ, ಈ ರೀತಿ ಕೆಲವೊಂದು ತುಂಬ ಇತ್ತು. ಆ್ಯಂಡ್ ಪ್ರೀತಿ ತುಂಬಾ ಇದೆ, ಬಟ್ ಎಕ್ಸ್ಪ್ರೆಸಿವ್ ಇಲ್ಲ ಈ ಪರ್ಸನ್. ಸ್ವಲ್ಪ ರೂಡಾಗಿ ನಿಮ್ಮ ಜೊತೆ ಮಾತಾಡ್ತಾರೆ, ಬಟ್ ಮನಸ್ಸು ತುಂಬ ಸಾಫ್ಟ್ ಆಗಿದೆ ಈ ಪರ್ಸನ್ದು ಅಂತ ಹೇಳಬಹುದು. ಭಾವನೆಗಳನ್ನು ಯಾವುದನ್ನು ಹಂಚ್ಕೊಳ್ಳೋದಿಲ್ಲ. ನೀವು ತುಂಬ ಮಾತಾಡ್ತೀರಾ, ಈ ಪರ್ಸನ್ ಏನೂ ಮಾತಾಡೋದಿಲ್ಲ. ಎಲ್ಲವೂ ಏನು ಹೇಳ್ದೇ ನೀವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಕೆಲವೊಂದು ಸತಿ ನಿಮ್ಮ ಆಲೋಚನೆಗಳೇ ಬೇರೆ, ಇವರ ಆಲೋಚನೆಗಳೇ ಬೇರೆ, ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ. ಬಟ್ ಸ್ಟಿಲ್ ಈ ಪರ್ಸನ್ ನಿಮ್ಮನ್ನ ಇಷ್ಟಪಡ್ತಾರೆ, ನೀವು ಅವ್ರನ್ನ ಇಷ್ಟಪಡ್ತೀರಾ. ಎಷ್ಟೇ ಪ್ರಯತ್ನ ಪಟ್ಟರೂ, ಏನೇ ಆದ್ರೂ ನಾನು ನನ್ನ ಪರ್ಸನ್ನ ಮದುವೆ ಆಗಬೇಕು ಅಂತಲೇ ಇವ್ರು ಅಂದ್ಕೊಳ್ತಾ ಇರೋದು. ಬಟ್ ಆ್ಯಕ್ಷನ್ಸ್ ತೊಗೊಳ್ಳೋಕ್ಕೆ ತುಂಬ ಭಯ ಬೀಳ್ತಾ ಇದ್ದಾರೆ. ಆ್ಯಂಡ್ ಈ ರಿಲೇಷನ್ಶಿಪ್ಪಲ್ಲಿ ಕೆಲವೊಬ್ಬರ ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇದೆ, ಮದರ್ ಇಶ್ಯೂಸ್ ನಡೀತಾ ಇದೆ, ಫಾದರ್ ಇಶ್ಯೂಸ್ ನಡೀತಾ ಇದೆ. ಪೇರೆಂಟ್ಸ್ ಅಪೋಸ್ ಅಂತ ಬರ್ತಾ ಇದೆ ಈ ಒಂದು ಮದುವೆಗೆ. ಆ್ಯಂಡ್ ಡೋಂಟ್ ವರಿ, ನಿಮಗೆ ನಿಮ್ಮ ಏಂಜಲ್ಸ್ ಪ್ರೊಟೆಕ್ಷನ್ ಇದೆ ಅಂತ ಹೇಳಬಹುದು. ಯು ಆರ್ ಪ್ರೊಟೆಕ್ಟೆಡ್ ಅಂತ ಹೇಳ್ತೀನಿ.
ಆ್ಯಂಡ್ ನಿಮಗೆ ನಿಮ್ಮ ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಅಂತ ಹೇಳಬಹುದು. ಈ ಪರ್ಸನ್ಗೂ ಕೂಡ ಅವರ ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಇದೆ ಅಂತ ಹೇಳಬಹುದು. ಆ್ಯಂಡ್ ಅವರ ಸ್ಪಿರಿಟ್ ಗೈಡ್ಸ್ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಸ್ಪಿರಿಟ್ ಗೈಡ್ಸ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಓವರಾಲ್ ರೀಡಿಂಗ್ ಹೇಳೋದಾದರೆ, ರೀಡಿಂಗ್ ನೋಡೋದಾದರೆ, ನೀವು ಏನೇ ಮಾಡಿದ್ರೂ ಯು ಆರ್ ಪ್ರೊಟೆಕ್ಟೆಡ್, ಯು ಆರ್ ಇನ್ ಅ ರೈಟ್ ಪಾತ್ ಅಂತ ಬರ್ತಾ ಇದೆ. ನೀವಾಗಲಿ ನಿಮ್ಮ ಪರ್ಸನ್ ಆಗಲಿ ಇಬ್ಬರು ಒಂದೇ ಪಾತಲ್ಲಿದ್ದೀರಾ, ರೈಟ್ ಪಾತಲ್ಲಿದ್ದೀರಾ. ಆ್ಯಂಡ್ ಇಬ್ಬರದು ಸ್ಪಿರಿಚುವಲ್ ಅವೇಕೆನಿಂಗ್ ಅನ್ನೋದು ಆಗ್ತಾ ಇದೆ ಅಂತ ಬರ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ, ಎಸ್ ಈ ಪರ್ಸನ್ಗಾಗಿಯೇ ನಾನು ಹುಟ್ಟಿರೋದು, ನನಗಾಗಿಯೇ ನನ್ನ ಪರ್ಸನ್ ಹುಟ್ಟಿರೋದು, ಈ ರೀತಿ ಇದೆ. ಬಟ್ ತಲೆಯಲ್ಲಿ 108 ಆಲೋಚನೆಗಳು. ಇವರ ಒಂದು ಥಾಟ್ಸ್ ಏನಿದೆ ಅದು ಸ್ಟಾಪ್ ಆಗ್ತಾ ಇಲ್ಲ, ಕಾಮ್ ಆಗ್ತಾ ಇಲ್ಲ. ಬೇಡದೇ ಇರೋ ವಿಚಾರಗಳು ಇವ್ರ ತಲೆಯಲ್ಲಿ ಓಡ್ತಾ ಇದೆ. ಹಾಗಾಗಿ ಇವರ ಮೈಂಡ್ಸೆಟ್ ಕ್ಲಿಯರ್ ಇಲ್ಲ, ಇವರ ಇಂಟೆನ್ಷನ್ಸ್ ಕ್ಲಾರಿಟಿಯಾಗಿ ಸಿಗ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ಲೈಫಲ್ಲಿ ಏನೇ ಡಿಸಿಷನ್ಸ್ ತೊಗೊಂಡ್ರೂ ಎಲ್ಲವೂ ತಪ್ಪಾಗ್ತಾ ಇದೆ. ಮೈಂಡ್ ಯಾವುದ್ರಲ್ಲೂ ಕಾನ್ಸಂಟ್ರೇಷನ್ಸ್ ಇಲ್ಲ, ಕಮ್ಯುನಿಕೇಷನ್ಸ್ ಇಲ್ಲ. ಸುಮ್ಮನೆ ಬದುಕಬೇಕು, ಈ ರೀತಿ ಬದುಕ್ತಾ ಇದ್ದೀರಾ, ತಿನ್ನಬೇಕು ತಿಂತಾ ಇದ್ದಾರೆ. ಈ ರೀತಿಯ ಒಂದು ಲೈಫ್ ಸ್ಟೈಲ್ ಈಗ ಸದ್ಯಕ್ಕೆ ಇವ್ರದ್ದಿದೆ. ಬಟ್ ಆ್ಯಸ್ ಐ ಕ್ಯಾನ್ ಸಿ ದಟ್ ಈ ಪರ್ಸನ್ಗೆ ಎನಿ ಟೈಮ್ ಲೈಕ್ 3 ಹೊತ್ತು ನಿಮ್ಮ ಬಗ್ಗೆನೇ ಧ್ಯಾನ ಅಂತ ಹೇಳಬಹುದು. ನಿಮ್ಮ ಬಗ್ಗೆ ಏನು ಮಾಡ್ತಾ ಇದ್ದಾರೆ, ಏನು ಬಿಡ್ತಾ ಇದ್ದಾರೆ. ಬಟ್ ಸಮ್ವೇರ್ ಈ ಪರ್ಸನ್ ನಿಮಗೆ ಅಷ್ಟು ತೋರಿಸ್ಕೊಳ್ತಾ ಇಲ್ಲ, ಅವಾಯ್ಡ್ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದಾರೆ. ಬಟ್ ಈ ಪರ್ಸನ್ ನಿಮ್ಮನ್ನ ಆ್ಯಕ್ಚುಲಾಗಿ ತುಂಬ ಪ್ರೀತಿಸ್ತಾರೆ, ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ. ನೀವೇ ಅವ್ರ ಹತ್ರ ಬರಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ಇನ್ನೂ ಅಂದ್ಕೊಳ್ತಾ ಇದ್ದಾರೆ, ನಾನೇನೋ ಹೋಗ್ತಾ ಇಲ್ಲ, ನಾನೇನೋ ಮಾತಾಡ್ತಾ ಇಲ್ಲ, ಬಟ್ ಅವರಾದರೂ ಬರ್ಬೋದಲ್ವಾ, ಅವರಾದರೂ ಮೆಸೇಜ್ ಮಾಡ್ಬೋದಲ್ವಾ. ಅವ್ರು ನನಗೇನಾದರೂ ಮೆಸೇಜ್ ಮಾಡಿದ್ರೆ, ಅವ್ರೇನಾದರೂ ನನಗೆ ಕಾಲ್ ಮಾಡಿದರೆ ಖಂಡಿತ ನಾನು ರಿಯೂನಿಯನ್ ಆಗ್ತೀನಿ, ಮತ್ತು ಅವ್ರ ಜೊತೆಗೆ ಮತ್ತೆ ಬದುಕ್ತೀನಿ ಅಂತ ಇವ್ರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಇವ್ರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ ಇವ್ರ ಲೈಫಲ್ಲಿ. ಸಮಥಿಂಗ್ ಲೈಫ್ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಈಸಿ ಟಾಸ್ಕ್ಗಳನ್ನೂ ತುಂಬ ಕಾಂಪ್ಲಿಕೇಟಾಗಿ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಪರ್ಸನ್ಗೆ ಕೆಲವೊಂದು ವಿಚಾರಗಳಲ್ಲಿ ಮ್ಯಾನಿಪುಲೇಟ್ ತುಂಬ ಮಾಡ್ತಾ ಇದ್ದಾರೆ, ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಮೈಂಡ್ ವಾಶ್ ಮಾಡ್ತಾ ಇದ್ದಾರೆ. ಬೇಡ, ಅವ್ರಿಗಿಂತ ಚೆನ್ನಾಗಿದೆ ಲೈಫು, ಮರೆತುಬಿಡು, ಸಮಥಿಂಗ್ ಅವ್ರು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಎನರ್ಜೀಸ್ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಹೆಲ್ತ್ ಅಷ್ಟೊಂದು ಸರಿ ಕಾಣಿಸ್ತಾ ಇಲ್ಲ. ತುಂಬಾ ಮೆಂಟಲಿ ಸ್ಟ್ರೆಸ್ ಇರೋದ್ರಿಂದ ಕೆಲವೊಂದು ಹೆಲ್ತ್ ವಿಚಾರಗಳಲ್ಲಿ ಇವರು ಸ್ಟ್ರಗಲ್ ಅನ್ನೋದನ್ನು ಪಡ್ಕೊಳ್ತಾ ಇದ್ದಾರೆ. ತುಂಬ ಹಾಸ್ಪಿಟ್ಲಿಗೆಲ್ಲ ಹೋಗೋದಿದೆ ಇವರು. ಆ್ಯಂಡ್ ಎನರ್ಜಿ ವೈಸ್ ನೋಡೋದಾದರೆ ತುಂಬ ನೆಗೆಟಿವ್ ಸ್ಟೇಟಲ್ಲಿದ್ದಾರೆ, ತುಂಬ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿದ್ದಾರೆ. ಒನ್ಸ್ ಅವರು ಸ್ಪಿರಿಚುವಾಲಿಟಿಗೆ ಬಂದಿದ್ದಾರೆ, ಬಟ್ ಆ್ಯಕ್ಚುಲಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಅವರ ಡೆಸ್ಟಿನಿ ಅಂತ ಗೊತ್ತು, ಬಟ್ ಡೆಸ್ಟಿನಿನ ಯಾವ ರೀತಿ ತಲುಪಬೇಕು ಅಂತಲೂ ಗೊತ್ತಾಗ್ತಿಲ್ಲ. ದಾರಿನ ಚೇಂಜ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಬರ್ತಾರೆ, ಬಟ್ ದಾರಿ ಹೇಗೆ ಚೇಂಜ್ ಮಾಡ್ಕೋಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ತುಂಬ ಸ್ಟಕ್ ಎನರ್ಜಿನಲ್ಲಿದ್ದಾರೆ, ಕಾನ್ಫಿಡೆನ್ಸ್ ಇಲ್ಲ, ಮೋಟಿವೇಶನ್ ಇಲ್ಲ ಲೈಫಲ್ಲಿ. ಆ್ಯಂಡ್ ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ ಎನರ್ಜಿನಲ್ಲಿದ್ದೀರಾ, ಆ್ಯಂಡ್ ಕೆಲವರು ಥರ್ಡ್ ಪಾರ್ಟಿ ಸಿಚುವೇಶನ್ನಲ್ಲಿದ್ದೀರಾ. ಈ ಪರ್ಸನ್ ಒನ್ಸ್ ಆ್ಯಕ್ಷನ್ಸ್ ಅನ್ನೋದನ್ನು ತೊಗೊಂಡ್ರೆ ಖಂಡಿತ ಎಲ್ಲವೂ ಸರಿ ಹೋಗುತ್ತೆ. ಬಟ್ ಆ್ಯಕ್ಷನ್ಸ್ ತೊಗೊಳ್ಳೋದಕ್ಕೆ ರೆಡಿ ಇಲ್ಲ. ಇವರ ಸುತ್ತಮುತ್ತಲಿನ ಜನ, ಸುತ್ತಮುತ್ತಲಿನ ಅಟ್ಮಾಸ್ಫಿಯರ್ ಏನಿದೆ ಅದು ಅಲೋ ಮಾಡ್ತಾ ಇಲ್ಲ ಇವ್ರನ್ನ ಅಂತ ಹೇಳಬಹುದು. ಈ ಪರ್ಸನ್ಗೆ ಒಂದು ಪುಷ್ ಬೇಕು, ಆ ಪುಷ್ ಅವ್ರಿಗೆ ಸಿಗ್ತಾ ಇಲ್ಲ. ಸೆಲ್ಫ್ ಮೋಟಿವ್ ಅನ್ನೋದಿಲ್ಲ. ಯಾರು ಏನು ಹೇಳ್ತಾರೆ ಅದನ್ನೇ ಇವ್ರು ಕೇಳೋದು. ಯಾರು ತಪ್ಪು ಸರಿ ಅಂತ ಯೋಚನೆ ಮಾಡೋದಿಲ್ಲ. ಯಾರು ಏನು ಹೇಳ್ತಾರೆ ಅವರೇ ಸರಿ
ಅವರ ಒಂದು ಸ್ವಂತಿಕೆ ಅನ್ನೋದಿಲ್ಲ. ಆ ಒಂದು ಕಾರಣದಿಂದ ಅವ್ರ ಲೈಫಲ್ಲಿ ಯಾವುದು ಕೈ ಹಾಕಿದ್ರೂ ಯಾವುದೂ ಆಗ್ತಾ ಇಲ್ಲ. ಹೀಗಾಗಿ ಅವರು ನಿಮ್ಮನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ. ಈ ಒಂದು ಟಾಪಿಕ್ಕಿಂದ ಈ ಒಂದು ಸಿಚುವೇಶನ್ಸಲ್ಲೇ ನಿಮಗೆ ಅವ್ರಿಗೂ ತುಂಬಾ ಜಗಳಗಳಾಗಿದೆ. ಆ್ಯಂಡ್ ನೀವು ಸಹ ತುಂಬ ಸ್ಟ್ರೆಸ್ ಆಗ್ತಾ ಇದ್ದೀರಾ ಅಂತ ಹೇಳಬಹುದು. ಈ ಒಂದು ಪರ್ಸನ್ನ ತುಂಬ ಓವರಾಗಿ ಥಿಂಕ್ ಮಾಡ್ತಾ ಇದ್ದೀರಾ, ಓವರಾಗಿ ತೊಗೊಳ್ತಾ ಇದ್ದೀರಾ. ಈ ಪರ್ಸನ್ನ ತುಂಬ ಬ್ಲೈಂಡಾಗಿ ಇವ್ರನ್ನ ಹಚ್ಕೊಂಡಿದ್ದೀರಾ ಅಂತ ಹೇಳಬಹುದು. ಏನೇ ಆದರೂ ಏನೇ ಹೋದರೂ ನನ್ನ ಪರ್ಸನ್ ನನಗೆ ಬೇಕು, ನನ್ನ ಪರ್ಸನ್ ನನ್ನ ಲೈಫಿಗೆ ಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಬಟ್ ನಿಮಗೆ ತುಂಬ ಪ್ರಪೋಸಲ್ಸ್ ಬರ್ತಾ ಇದೆ, ಮ್ಯಾರೇಜ್ ಪ್ರಪೋಸಲ್ಸ್ ಆಗಿರ್ಬೋದು, ತುಂಬ ಬರ್ತಾ ಇದೆ. ಬಟ್ ಯು ಆರ್ ನಾಟ್ ರೆಡಿ ಟು ಎಕ್ಸೆಪ್ಟ್ ಅಂತ ಬರ್ತಾ ಇದೆ. ಬಿಕಾಸ್ ಈ ಪರ್ಸನ್ಗೋಸ್ಕರನೇ ನೀವು ಕಾಯ್ತಾ ಇದ್ದೀರಾ. ಬಟ್ ಈ ಪರ್ಸನ್ ಮೈಂಡ್ ಕ್ಲಿಯರ್ ಆಗಬೇಕು. ಕ್ಲಿಯರ್ ಆದಾಗಲೇ ಮಾತ್ರ ಇವ್ರು ಬರ್ತಾರೆ. ಬಿಕಾಸ್ ಈ ಪರ್ಸನ್ ತುಂಬ ಕನ್ಫ್ಯೂಷನ್ಸಲ್ಲಿದ್ದೀರಾ. ನೀವು ಕ್ಲಾರಿಟಿ ಆಗಿದ್ದೀರಾ ನಿಮಗೇನು ಬೇಕು ಅಂತ. ಬಟ್ ಈ ಪರ್ಸನ್ ಅಷ್ಟು ಗೊತ್ತಾಗ್ತಿಲ್ಲ. ಜಸ್ಟ್ ಬಿಕಾಸ್ ಮ್ಯಾನಿಪುಲೇಷನ್, ಸರೌಂಡಿಂಗ್ಸ್, ಅವರ ಒಂದು ಸುತ್ತಮುತ್ತಲಿನ ಅಟ್ಮಾಸ್ಫಿಯರ್ ಏನಿದೆ, ನೆಗೆಟಿವ್ ಮೈಂಡ್ ಸೆಟ್ಟಿನ ಜೊತೆ ಇರುವಂತಹ ಪೀಪಲ್ ಜೊತೆ ಇವರಿದ್ದಾಗ ಆಟೋಮೆಟಿಕ್ಕಾಗಿ ಇವ್ರ ಮೈಂಡು ಕೂಡ ನೆಗೆಟಿವ್ ಆಗುವಂಥದ್ದಿದೆ. ಸೊ ನೋಡಿ, ಇಲ್ಲಿ ನೀವು ಪಾಸಿಟಿವ್ ಆಗಿದ್ದೀರಾ, ಇವರು ನೆಗೆಟಿವ್ ಆಗಿದ್ದಾರೆ. ಸೊ ಅಲ್ಲಿ ಅಟ್ರಾಕ್ಷನ್ ಅನ್ನೋದು ಆಗ್ತಾ ಇಲ್ಲ, ಟೆಲಿಪತಿಕ್ ಅನ್ನೋದು ವರ್ಕ್ ಆಗ್ತಾ ಇಲ್ಲ. ನೀವು ತುಂಬ ಹೀಲಿಂಗ್ ಕಳಿಸ್ತಾ ಇರಬಹುದು, ಲವ್ ವೈಬ್ರೇಷನ್ಸ್ನ ಕಳಿಸ್ತಾ ಇರ್ಬೋದು, ಅಥವಾ ಟೆಕ್ನಿಕ್ಸ್ಗಳನ್ನ ಕಳಿಸ್ತಾ ಇರ್ಬೋದು. ಬಟ್ ಅದ್ಯಾವುದು ಆಗ್ತಾ ಇಲ್ಲ ಅಂದರೆ ಇಟ್ಸ್ ಅ ಕ್ಲಿಯರ್ ಸೈನ್ ದಟ್ ಈ ಪರ್ಸನ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನೆಗೆಟಿವ್ ಆಗಿದ್ದಾರೆ, ಪಾಸಿಟಿವ್ ಇಲ್ಲ. ಸೊ ಅದನ್ನು ಫಸ್ಟ್ ನೀವು ಇಂಟೆನ್ಷನ್ಸ್ನ ಹಾಕಿ ಹೀಲಿಂಗ್ ಅನ್ನೋದನ್ನು ಕಳಿಸಿ ದಟ್ ನನ್ನ ಪರ್ಸನ್ ಪಾಸಿಟಿವ್ ಆಗಿದ್ದಾರೆ ಅಂತ ಈ ರೀತಿ ಅಫರ್ಮೇಷನ್ಸ್ನ ನೀವು ಕಳಿಸ್ಬಹುದು. ಸೊ ದಟ್ ಈ ಪರ್ಸನ್ ಪಾಸಿಟಿವ್ ಆಗುವಂಥ ಚಾನ್ಸಸ್ ಖಂಡಿತ ಇದೆ. ಆ್ಯಂಡ್ ಎಸ್, ಕೆಲವ್ರಿಗೆ ಫಿದರ್ಸ್ಗಳು ಸಿಗ್ತಾ ಇದೆ, ಬಟರ್ಫ್ಲೈಗಳು ಕಾಣಿಸ್ತಾ ಇದೆ, ಏಂಜಲ್ ನಂಬರ್ಸ್ ಕಾಣಿಸ್ತಾ ಇದೆ. ದಟ್ ಮೀನ್ಸ್ ಯು ಗೈಸ್ ಆರ್ ಪ್ರೊಟೆಕ್ಟೆಡ್. ಆ್ಯಂಡ್ ನಿಮ್ಮ ಒಂದು ಪ್ರೇಯರ್ಸ್ ಏನಿದೆ ಅದು ಆನ್ಸರ್ ಸಿಗುತ್ತೆ. ಡೋಂಟ್ ಗಿವ್ ಅಪ್ ಅಂತ ಬರ್ತಾ ಇದೆ. ಹೋಪ್ ಕಳ್ಕೊಬೇಡಿ ಅಂತ ಬರ್ತಾ ಇದೆ. ಸೊ ಏನೇ ಆದರೂ ಏನೇ ಬಂದ್ರೂ ಧೈರ್ಯದಿಂದ ಎದುರಿಸಿ ಅಂತ ಬರ್ತಾ ಇದೆ ನಿಮಗೂ ಸಹ. ಸೊ ಬಿ ಸ್ಟ್ರಾಂಗ್ ಅಂತ ಬರ್ತಾ ಇದೆ, ಬಿ ಬೋಲ್ಡ್ ಅಂತ ಬರ್ತಾ ಇದೆ, ಯು ಆರ್ ಪ್ರೊಟೆಕ್ಟೆಡ್ ಅಂತ ಬರ್ತಾ ಇದೆ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.